ನಾನು ಭಾಳ ಕ್ಲಿಯರಾಗಿ ಹೇಳಿದ್ದೀನಿ. ಇವತ್ತು ಬಾಂಬ್ ಸ್ಕ್ವಾಡು ಮತ್ತು ಇನ್ವೆಸ್ಟಿಗೇಷನ್ ತಂಡಗಳೆಲ್ಲ ಕೂಡ ಬಂದು ಮನೆ ಹತ್ರ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ. ಜನಾರ್ದನ್ ರೆಡ್ಡಿ ಅವ್ರ ಮನೆ ಕಡೆ ಬುಲೆಟ್ ಕೂಡ ಒಂದು ಸಿಕ್ಕಿದೆ ಸರ್. ಆ ಬುಲೆಟ್ ಸಿಕ್ಕಂಥ ಟೈಮಲ್ಲಿ ಒಂದು ಬುಲೆಟ್ ಅಲ್ಲ, ಭಾಳಷ್ಟು ಬುಲೆಟ್ಗಳು ಆರಿಸಿದ್ದಾರೆ ಅಂತ ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ ಸರ್. ಆ ಬುಲೆಟ್ಗಳು ಇಲ್ಲಿ ತನಕ ಇದೆ. ಆ ಬುಲೆಟ್ಗಳು ಲೆಕ್ಕ ಹೆಂಗೆ ತೊಗೊತಾರೆ ನನಗೆ ಗೊತ್ತಿಲ್ಲ ಸರ್. ಆ ಬುಲೆಟ್ ಲೆಕ್ಕಗಳು ತೊಗೋಬೇಕು, ಅದ್ರ ಕೂಡ ಇನ್ವೆಸ್ಟಿಗೇಷನ್ ಆಗಬೇಕು. ಜೊತೆಲಿ ಅವರು ಇವತ್ತು ರಾಜಶೇಖರನ್ ಅಂತ ಯುವಕ ಏನು ಡೆತ್ ಅದು, ಆ ಹುಡುಗ ಏನಂತ ಹೇಳಿದ್ರು, ನಾರಾ ಭರತ್ ರೆಡ್ಡಿ ಅವರು ಓಲ್ಡ್ ಕ್ಲಿಪ್ಪಿಂಗ್ ನೋಡಿರಿ, ನಮಗೆ ಅವ್ರಿಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಜನಾರ್ದನ್ ರೆಡ್ಡಿ ಅವರು ಓಲ್ಡ್ ಕ್ಲಿಪ್ಪಿಂಗ್ ನೋಡಿರಿ, ನಮಗೆ ಅವ್ರಿಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು. ನನ್ನ ಕ್ಲಿಪ್ಪಿಂಗ್ ನೋಡಿರಿ, ನಾನೇನು ಹೇಳಿದೆ, ನಾನು ಆ್ಯಂಟಿಸಿಪೇಟರಿ ಬೇಲ್ ತೊಗೊಂಡು ಯಾವುದು ತೊಗೊಂಡಲ್ಲ. ಆ ಹುಡುಗ ನನ್ನ ಡೆತ್ ಆದರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ, ನಾವು ಜೈಲಿಗೆ ಹೋಗೋ ಕೂಡ ಸಿದ್ಧಾನಂತ ಮಾತನ್ನು ಮಾತಾಡಿದ್ವಿ. ಹೇಳಿದಂಥ ಟೈಮಲ್ಲಿ ಅವ್ರೇನು ಮಾಡಿದರು, ಅದರ ಪೋಸ್ಟ್ ಮಾರ್ಟಮ್ದಲ್ಲಿ ಆ ಹುಡುಗ ರಾಜಶೇಖರದ ಡೆತ್ ಆಗಲಿದ ಮುಂಚೆ ಆ ಹುಡುಗ ಇಲ್ಲೇ ಸತ್ತೋಗಿಲ್ಲ, ಆಸ್ಪತ್ರೆಗೆ ಹೋಗ್ತಾ ಸತ್ತೋಗ್ಯಾನ. ಆ ಬಾಡಿಯನ್ನು ಹಂಗೆ ವಾಪಸ್ ಸುತ್ಕೊಂಡ್ಬಂದು ಅಂತ್ಯ ಸಂಸ್ಕಾರ ಮಾಡಬೇಕಂತ ತಿಳ್ಕೊಂಡ್ರು. ಅಂತ್ಯ ಸಂಸ್ಕಾರ ಅಲ್ಲಿ ಮಾಡಲಿಕ್ಕೆ ಆಗಲ್ಲ ಅನ್ನೋದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಲೇಬೇಕಂತ ಹೇಳಿದರು. ಪೋಸ್ಟ್ ಮಾರ್ಟಮ್ ಮಾಡಿದಂಥ ಒಂದು ಸಾರಿ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಟೈಮ್ ಬುಲೆಟೇ ತೆಗ್ದಿಲ್ಲ, ಹಂಗೆ ಅಂಥ ಸಂಸ್ಕಾರ ಮಾಡಬೇಕನ್ನೋ. ಎರಡನೇ ಸಾರಿ ಮೂರನೇ ಸಾರಿ ಮಾಡಿದಂಥ ಟೈಮಲ್ಲಿ ಆ ಪ್ರಾಮಾಣಿಕ ಅಧಿಕಾರಿಗಳು ಪೊಲೀಸರು ಎಲ್ಲರೂ ಕೂಡ ಬಂದು ಇಲ್ಲ ರೀ ಮಾಡಲೇಬೇಕನ್ನೋಂಥ ಟೈಮಲ್ಲಿ ಅದೆಲ್ಲ ಕೂಡ ಮಾಡಿ ಮತ್ತು ಪುನಃ ಏನಾಗಿದೆ, ಇಂಥವ್ರ ಗುಂಡಿಂದ ಆರಿದೆ ಅಂತೇಳಿ ಇವತ್ತೇನು MLA ಅವ್ರು ಏನು ಸಮಾಧಾನ ಕೊಡ್ತಾರೆ ನೋಡಬೇಕು. ಅವ್ರ ಗುಂಡಿಂದ ಆರಿದಂಥ ಟೈಮಲ್ಲಿ ಅವ್ರು ಇವಾಗ ಅಲ್ಲಿ ನಾನು ಈ ರೀತಿ ಆಗಬಾರ್ದಾಯಿತು, ಕ್ಷಮೆನೇ ಯಾಚಿಸ್ತಾರೆ. ಆಲ್ರೆಡಿ ನಾನು ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಇವಾಗ ಈ ಗುಂಡು ಆರಿ ಒಬ್ಬ ಸತ್ತೋದಂಥ ಟೈಮಲ್ಲಿ ಅದನ್ನು ಏನು ಕ್ಷಮೆ ಹೇಳಿದರೆ ಸರಿ ಹೋಗುತ್ತೇನಾ? ಅಲ್ಲ, ಇನ್ನು ತನಿಖೆ ಅದು ಅಲ್ಲ ನಾನು ಏನು ಹೇಳ್ತೇನೆ, ಇನ್ನು ತನಿಖೆ ನಡೀಲೇಬೇಕಾಗಿದೆ, ನಡೀತಾ ಇದೆ ತನಿಖೆ. ಈ ತನಿಖೆ ಇನ್ನೂ ನಡಿಬೇಕಾಯ್ತಲ್ಲ. ಈ ನೂರಾರು ಗುಂಡುಗಳು ಆರಿಸಿದಂಥ ಟೈಮಲ್ಲಿ ಅವನು ಲೆಕ್ಕ ಕೊಡಬೇಕಾದಂಥ ಲೈಸೆನ್ಸ್ ಹಿಡಿದಂಥ ವೆಪನ್ ಒಂದು ಏನು ಎರಡು ಗನ್ಗಳು ಕ್ಯಾರಿ ಮಾಡ್ತಾರೆ. ಒಂದು ಸಣ್ಣದು ಕ್ಯಾರಿ ಮಾಡ್ತಾರೆ, ದೊಡ್ಡದು ಕ್ಯಾರಿ ಮಾಡ್ತಾರೆ. ಅದೊಂದೇ ಲೆಕ್ಕ ಕೊಟ್ಟಿನ ಬೇರೆ ವೆಪನ್ ಹತ್ರ ಏನೋ ಗಾಳಿಯಲ್ಲಿ ಗುಂಡು ಆರಿಸ್ಕೊಂತ, ಇಲ್ಲಿಗಲ್ ವೆಪನ್ತಲ್ಲಿ ಏನನ್ನ ಗುಂಡು ಆರಿಸ್ಕೊಂತ ಹೋಗ್ತಾರೆ. ಅದ್ರ ಬಗ್ಗೆ ಕೂಡ ತನಿಖೆ ಆಗಬೇಕನ್ನೋಂಥ ಒತ್ತಾಯ ಮಾಡ್ತೀನಿ. ಅದು ಸತೀಶ್ ರೆಡ್ಡಿ ಅವರು ಅಂಗರಕ್ಷಕರಿದ್ದಾರೆ, ನಾರಾ ಭರತ್ ರೆಡ್ಡಿ ಅವರು ಅಂಗರಕ್ಷಕರು ಇದ್ದಾರೆ ರೀ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.